ಇನ್ನೊಂದು ಎಲ್ಲ ಜನಗಳು ಇನ್ನೊಂದು ತಪ್ಪೇನು ಮಾಡ್ತಿದ್ದಾರೆ ಗೊತ್ತಾ, 24/7 ಹಸಿಮೇವು ಶೈಲೇಜ್ ಆಗ್ತಾ ಇದಾರೆ. ಹಸಿಮೇವು ಹಾಕಿದ್ರೆ ರಾಗಿ ಕಡ್ಡಿ ಬರುತ್ತೆ ಗೊತ್ತಾ, ರಾಗಿ ಹುಲ್ಲು ಬರುತ್ತೆ ಗೊತ್ತಾ, ಅದನ್ನ ಹಾಕ್ಬೇಕು. ಒನ್ ಟೈಮ್ ರಾಗಿ ಹುಲ್ಲು ಹಾಕಿದ್ರೆ ಹಸುಗಳು ಫಿಟ್ನೆಸ್ ಬರ್ತವೆ. ತಿಳ್ಕೊಳ್ಳೇಬೇಕಾದ ವಿಚಾರ ಏನು ಅಂದ್ರೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಫೀಡ್ಸ್ ಹಾಕಿದ್ರೆ ಹಾಲು ಬರಲ್ಲ. ಫೀಡ್ಸ್ ಬೆಳಗ್ಗೆ 10 ಗಂಟೆಗೆ 20-25 kg ಕೊಟ್ರೆ, ಮಧ್ಯಾಹ್ನ 2 ಗಂಟೆಗೆ 20-25 kg ಕೊಟ್ರೆ, ಮತ್ತೆ ನೈಟ್ ಅಂದ್ರೆ ಮೇವ್ನ ಆಯ್ತಾ ಹುಲ್ಲನ್ನ ನೈಟ್ ಮತ್ತೆ 20-25 kg ಕೊಟ್ರೆ ಸಾಕು. ಇನ್ನೊಂದು ಹೇಳ, ಒಬ್ಬ ವ್ಯಕ್ತಿ ಮನೆ ಒಳಗೆ ಎಷ್ಟು ದಿನ ಇರ್ತಾನೆ? ಆಗಲ್ಲ ಅಲ್ವಾ? ಹಿಂಗೆ ಕತ್ತು ಮುಗಿಸ್ಕೊಂಡು ಎಷ್ಟೊತ್ತು ಬರ್ಬೋದು. ಅವನ್ನ 24/7 ಹಂಗೆ ಕಟ್ಟಾಕಿದ್ರೆ ಈಗ ಒಬ್ಬ ಮನುಷ್ಯನಿಗೆ ಬಿಸಿಲೇ ಬೀಳಿಲ್ಲ ಅಂದ್ರೆ ಹೆಂಗಾಗುತ್ತೆ ಹೇಳಿ? ಹೌದು, ಹಸುಗಳಿಗೆ ಬಿಸಿಲು ಬೇಕೇ ಬೇಕು. ಇವ್ರು ಏನ್ ಮಾಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಕಟ್ಬಿಡ್ತಾರೆ. ಹಸುಗಳನ್ನ ತರಬೇಕಾದ್ರೆ ತರ್ತಾರೆ, ಮತ್ತೆ ಮೇಂಟೆನೆನ್ಸ್ ಮಾಡಲ್ಲ, ಅದು ಬೇಕಾಗಿರೋ ಟೈಮಿಗೆ ಫುಡ್ ಕೊಡಲ್ಲ, ಯಾವ್ಯಾವ ತರನ ಫುಡ್ ಕೊಡ್ತಾರೆ. ಹಸುಗಳನ್ನ ಒಳಗಡೆನೆ ಕಟ್ಟಬಾರ್ದು. ಜನಗಳು ಒಂದು ತಪ್ಪು ಏನ್ ಮಾಡ್ತಿದಾರೆ ಅಂದ್ರೆ 24/7 ಕಟ್ತಾ ಇದಾರೆ. ಅದರಿಂದಲೂ ಕೆಚ್ಚಲು ಬರುತ್ತೆ. 2 ಟೈಮ್ ಕೆಲಸ ಒಬ್ಬರೇ 40 ಹಸು ಮೇಂಟೈನ್ ಮಾಡ್ಬೋದು. ಹಸು ಬರ್ತಾರೆ, ಹುಷಾರಿಂದ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ, ಅವ್ರು ಥರ್ಮಾಮೀಟರ್ ಇಡ್ತಾರೆ, ಇಟ್ಬಿಟ್ಟು ಫೀವರ್ ಬಂದಿದ್ರೆ ಫೀವರ್ಗೆ ಇಂಜೆಕ್ಷನ್ ಮಾಡೋಗ್ತಾರೆ. ಫೀವರ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಏನು ಹೆಂಗ್ ಗೊತ್ತಾಗುತ್ತೆ ಅದಕ್ಕೆ? ಕೆಚ್ಚಲು ಬಾಬಾ ಸಮಸ್ಯೆ ಏನಂದ್ರೆ, ಹಾಲು ಕರೆದು ಒಂದು 5 ಮಿನಿಟ್ಸ್ ಹಸು ಮಲಗಕ್ಕೆ ಬಿಡಬಾರ್ದು ಅಷ್ಟೇ. ಅದು ಅಂದ್ರೆ ಹಾಲು ಕರೆದಿರ್ತೀವಲ್ಲ, ನಿಪ್ಪಲ್ ಓಪನ್ ಆಗಿರುತ್ತೆ, ನಿಪ್ಪಲ್ ಹತ್ರ ಓಪನ್ ಆಗಿರುತ್ತಲ್ಲ, ಅದ್ರೊಳಗೆ ಏನಾಗುತ್ತೆ, ಕೆಳಗಡೆ ಇರೋ ಸಗಣಿ ತೆಗ್ದಿರಲ್ಲ, ಅದ್ರೊಳಗೆ ಇರೋ ಬ್ಯಾಕ್ಟೀರಿಯಾಗಳು ಒಳಗೆ ಹೋಗ್ಬಿಡುತ್ತೆ. ಅದರಿಂದಲೇ ಕೆಚ್ಚಲು ಬಾವು ಬರೋದು. ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಇತ್ತೀಚೆಗೆ ಸಾಕಷ್ಟು ರೈತರು ಹೇಳ್ತಿರುವಂತ ಒಂದೇ ಒಂದು ಮಾತು ಏನಪ್ಪಾ ಅಂತಂದ್ರೆ, ಹೈನುಗಾರಿಕೆ ಸಿಕ್ಕಾಪಟ್ಟೆ ಕಷ್ಟಪ್ಪ, ಹೈನುಗಾರಿಕೆಯಲ್ಲಿ ನಷ್ಟ ಆಗ್ತಾ ಇದೆ, ಇದಕ್ಕಿದ್ದಂತೆ ಹಸುಗಳಿಗೆ ಕೆಚ್ಚಲುಬಾವು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಅಥವಾ ಹಸುಗಳು ಸಾವಿಗೀಡಾಗ್ತವೆ, ಅಥವಾ ಹಸುವಿನ ಹಾಲಿನ ಇಳುವರಿಯಲ್ಲಿ ಕಡಿಮೆ ಆಗ್ತಾ ಇದೆ. ಆದ್ರೆ ನೀವು ಯಾವತ್ತಾದ್ರೂ ಕ್ವಶನ್ ಮಾಡ್ಕೊಂಡಿದ್ದೀರಾ, ಹಸುವಿನ ಹಾಲು ಇದಕ್ಕಿದ್ದಂತೆ ಯಾಕೆ ಕಡಿಮೆ ಆಗ್ತಾ ಇದೆ, ಅಥವಾ ಕೆಚ್ಚಲುಬಾವು ಯಾಕೆ ಹಸುಗಳಿಗೆ ಬರ್ತಾ ಇದೆ, ಇದಕ್ಕೆ ಮೇಜರ್ ರೀಸನ್ ಏನು ಅನ್ನುವಂಥದ್ದನ್ನ ಯೋಚನೆ ಮಾಡಿದ್ರೆ ಪಕ್ಕಾ ಹೈನುಗಾರಿಕೆಯಲ್ಲಿ ನೀವು ಸಕ್ಸಸ್ ಆಗ್ಬೋದು. ಹೈನುಗಾರಿಕೆ ಮಾಡಬೇಕು ಅಂತಂದ್ರೆ 100-200 ಹಸುಗಳು ಇರಬೇಕು ಅಂತಿಲ್ಲ, ಕೇವಲ 10-30 ಹಸುಗಳನ್ನ ಇಟ್ಕೊಂಡು ಕೂಡ ನೀವು ಒಳ್ಳೆ ಲಾಭವನ್ನ ಮಾಡಬಹುದು. ಸೊ ಲಾಭ ಮಾಡಬೇಕು ಅಂತಂದ್ರೆ ಹಸುಗಳಿಗೆ ಸರಿಯಾದಂತ ಮೇವನ್ನ ಕೊಡಬೇಕಾಗತ್ತೆ, ಜೊತೆಗೆ ಹಸುಗಳಲ್ಲಿ ಏನ್ ರೋಗ ಬರುತ್ತೋ, ಯಾಕೆ ಬರ್ತಾ ಇದೆ ಅದನ್ನ ಕೂಡ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವತ್ತು ನಾನು ಹೊಳೆ ನರಸೀಪುರಕ್ಕೆ ಬಂದಿದ್ದೀನಿ. ಇಲ್ಲೇ ನೀವು ನೋಡ್ತಾ ಇರ್ಬೋದು. ಸೊ 40-50 ಹಸುಗಳು ಈ ಒಂದು ಶೆಡ್ ನಲ್ಲಿ ಇದೆ ಸ್ನೇಹಿತರೆ. ಸೊ ಅಬ್ಬಬ್ಬ ಅಂತಂದ್ರೂ ಕೂಡ 400 ಲೀಟರ್ ಒಂದು ಟೈಮಿಗೆ ಹಾಲು ಕರೀತಾರೆ, ಅಂದ್ರೆ 800 ಪರ್ ಡೇ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಹೈನುಗಾರಿಕೆಯಲ್ಲಿ ನಾವು ಹೇಗೆ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಗೆ ಮಂಜುನಾಥ್ ಅವರು ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಸೊ ಹೈನುಗಾರಿಕೆಯಲ್ಲಿ ಏನೆಲ್ಲ ಟಿಪ್ಸ್ ಗಳನ್ನ ನಾವು ಫಾಲೋ ಮಾಡಿದ್ರೆ ಲಾಭ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ. ವಿಡಿಯೋವನ್ನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಸೊ ಮೊದಲನೇದಾಗಿ ಮಂಜುನಾಥ್ ಅವರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಅಣ್ಣ ನಮಸ್ತೆ. ಮೇಡಮ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಸೊ ನಾನೀಗ ಸಾಕಷ್ಟು ಡೈರಿ ಫಾರ್ಮಿಂಗಿಗೆ ಹೋಗಿದ್ದೀನಿ, ಹೈನುಗಾರಿಕೆ ಮಾಡೋರ ಹತ್ರ ಹೋಗಿದ್ದೀನಿ. ಬಟ್ ರೈತರು ಹೇಳೋದು ಒಂದೇ ಒಂದು, ಹೈನುಗಾರಿಕೆಯಲ್ಲಿ ನಷ್ಟ ಆಗ್ತಾ ಇದೆ. ಸೊ ನಾನು ಕೆಲವೊಂದು ಶೆಡ್ ನೋಡಿದ್ದೀನಿ, ಈ ಹಿಂದೆ ಹೈನುಗಾರಿಕೆ ಮಾಡ್ತಾ ಇದ್ರು, ಬಟ್ ಈಗ ಅದೇ ಶೆಡ್ ಅಲ್ಲಿ ಕುರಿ ಮೇಕೆ ಮಾಡ್ಬಿಡ್ತಾರೆ, ಅಂದ್ರೆ ನಿರ್ವಹಣೆ ಕಮ್ಮಿ ಅಂತ. ಹಾಗಾದ್ರೆ ಹೈನುಗಾರಿಕೆಯಲ್ಲಿ ಲಾಭ ಮಾಡೋದಕ್ಕಾಗಲ್ವಾ ಅಣ್ಣ? ಮೇಡಮ್, ಹೈನುಗಾರಿಕೆಯಲ್ಲಿ ಲಾಭ ಮಾಡಬೇಕು, ಟ್ಯಾಲೆಂಟ್ ಇರಬೇಕು, ಸ್ಕಿಲ್ ಇರಬೇಕು, ಮತ್ತೆ ಇನ್ನೊಂದು ವರ್ಕ್ ಮಾಡೋ ನೆಸೆಸಿಟಿ ಇರಬೇಕು. ಯಾವ ತರ ಅಂದ್ರೆ ಸಿಂಪಲ್ ವರ್ಕ್ ಮಾಡ್ತಾ ಹೋಗ್ಬೇಕು. ಇವ್ರು ಏನ್ ಮಾಡ್ತಾರೆ ಕೆಲವರು ಅಂದ್ರೆ ವರ್ಕ್ ನ ಜಾಸ್ತಿ ಮಾಡ್ತಾ ಹೋಗ್ತಾರೆ, ಈಸಿ ವರ್ಕ್ ನ ಮಾಡ್ತಾ ಹೋಗ್ಬೇಕು. ಬಟ್ ಈಸಿ ವರ್ಕ್ ಹೆಂಗೆ ಮೇಡಮ್? ಹೈನುಗಾರಿಕೆಯಲ್ಲಿ ಒಂದು 3 ಪಾಯಿಂಟ್ ಬರುತ್ತೆ. ಒಂದು ಮೇವು, 2 ಹಸುನ ತರುವುದು, ಅದನ್ನ ಮೇಂಟೆನೆನ್ಸ್ ಹೆಂಗ್ ಮಾಡೋದು. ಆಯ್ತಾ? ಮೇವು ಅಂದ್ರೆ ಅವರು ಮೇವನ್ನ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಲಾಸ್ ಬಂದೇ ಬರುತ್ತೆ. ಅಂದ್ರೆ ಬೇರೆ ಕಡೆಯಿಂದ ಇಲ್ಲಿ ಬೆಳೆಯದೆ ನಾವೇ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ್ರೆ ಲಾಸ್ ಬಂದೇ ಬರುತ್ತೆ. ನೀವು ಯಾರನ್ನೇ ಕೇಳಿ ಯಾರನ್ನೇ ಬಿಡಿ, ಲಾಸ್ ಬಂದೇ ಬರುತ್ತೆ. ಅದೇ ನೀವೇ ಪ್ರೊಡಕ್ಷನ್ ನೀವೇ ಮಾಡ್ತಾ ಹೋದ್ರೆ, ಮೇವನ್ನ ನೀವೇ ಬೆಳಿತಾ ಹೋದ್ರೆ ನಿಮಗೆ ಲಾಸ್ ಬರಲ್ಲ. ಎರಡನೇದು, ಹಸುಗಳನ್ನ ತರಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ, ನಾನು ಈ ರೋಡಿಂದ ತರ್ತೀನಿ, ಪಂಜಾಬಿಂದ ತರ್ತೀನಿ, ಅಲ್ಲಿ ತರ್ತೀನಿ, ಇಲ್ಲಿ ತರ್ತೀನಿ ಅಂತ ಹೇಳ್ತಾರೆ. ಈ ರೋಡಿಂದ ತಂದ್ರು 10 ಲೀಟರ್ 11 ಲೀಟರ್ ಹಾಲೇ ಬರೋದು. ಲೋಕಲ್ ಅಲ್ಲಿ ತಂದ್ರು 10 ಲೀಟರ್ 11 ಲೀಟರ್ ಹಾಲು ಬರೋದು. ಅಲ್ಲಿ ಕ್ವಾಲಿಟಿ ಸಿಗುತ್ತೆ ಅಂತಾರಲ್ವಾ? ಮೇಡಮ್ ನೋಡಿ, ಈಗ ನಾನು ಒಂದು ಸಿಂಪಲ್ ಆಗಿ ಹೇಳ್ಬಿಡ, ಲಾಜಿಕಲಿ ಹೇಳ್ಬಿಡ್ತೀನಿ. ನೀವು ಇಲ್ಲಿದ್ದೀರಾ, ಪ್ರಾಕ್ಟಿಕಲ್ ಆಗಿ ಹಾಸನಲ್ಲಿ ಇದ್ದೀರಾ, ಹಾಸನಿಂದ ಡೈರೆಕ್ಟ್ ಪಂಜಾಬಿಗೆ ಹೋಗಿ ಫುಡ್ ಅಡ್ಜಸ್ಟ್ ಆಗುತ್ತೆ ನಿಮ್ಗೆ? ಇಲ್ಲ, ಆಗಲ್ಲ ಅಲ್ವಾ?
ಏನಾಗುತ್ತೆ ನಿಮಗೆ ಹೆಲ್ತ್ ಇಶ್ಯೂ ಬರುತ್ತೆ. ಹೌದು ಹೌದು ಈಗ ನಾನು ಬೇರೆ ಕಡೆ ಅಲ್ಲಿ ವೆದರ್ ಬೇರೆ, ಅಲ್ಲಿ ಫುಡ್ ಇದೆ ಬೇರೆ, ಆಯ್ತಾ? ಇವ್ರು ಏನ್ ಮಾಡ್ತಾರೆ, ಅಲ್ಲಿಂದ ತರಿಸಿದೀನಿ, ಇಲ್ಲಿಂದ ತರಿಸಿದೀನಿ, ಪಂಜಾಬಿಂದ ತರಿಸಿದೀನಿ ಅಂತಾರೆ. ಅವಕ್ಕೆ ಏನಾಗುತ್ತೆ, ಅಲ್ಲಿ ಬರ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕೆಲವು ಕಡೆ ಇದ್ದ ಬರ್ಬೇಕಾದ್ರೆ ಹಸು ಪ್ರೆಗ್ನೆನ್ಸಿ ಇರುತ್ತೆ, ಆವಾಗ ಏನಾಗುತ್ತೆ ಕರು ಎಲ್ಲ ಇದಾಗ ಚಾನ್ಸಸ್ ಇರುತ್ತೆ. ಆ ಕಡೆ ಈ ಕಡೆ ಗಾಡಿ ತುಂಬ್ಕೊ ಬರ್ಬೇಕಾದ್ರೆ ಲೋಕಲ್ ಅಲ್ಲೇ ಆಲ್ಮೋಸ್ಟ್ ಲೋಕಲ್ ಅಲ್ಲೇ ಪರ್ಚೇಸ್ ಮಾಡಿ ಲೋಕಲ್ ಅಲ್ಲೇ ಬ್ರೀಡ್ ಮಾಡಕ್ಕೆ ನೋಡ್ಬೇಕು. ಇವ್ರೇನ್ ಮಾಡ್ತಾರೆ, ನಾನು ಪಂಜಾಬಿಂದ ತರಿಸ್ತೀನಿ, ಈರೋಡಲ್ಲಿ ತರಿಸ್ತೀನಿ, ಆಮೇಲೆ ಬಿಯರ್ ವೇಸ್ಟ್ ಹಾಕೋದು, ವೇಟ್ ಕೇಕ್ ಹಾಕೋದು. ನ್ಯಾಚುರಲ್ ಫುಡ್ ನ ಅಲೋ ಮಾಡಲ್ಲ ಯಾರು ಸಹ. ಕೆಲವರು ಏನ್ ಮಾಡ್ತಾರೆ, ಬಿಯರ್ ವೇಸ್ಟ್ ಹಾಕಿ ಹಸುಗಳು ಪ್ರೆಗ್ನೆನ್ಸಿನೇ ನಿಲ್ಲಲ್ಲ, ಹೀಟ್ ಜಾಸ್ತಿ ಆಗುತ್ತೆ, ಈ ತರ ಎಲ್ಲ ಹಾಲ್ ಜಾಸ್ತಿ ಬರುತ್ತೆ ಅಂತ ಹೇಳಿ. ಹೌದು. ಇವ್ರು ಕೆಲವರು ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ, ಹಸುಗಳನ್ನ ತರಬೇಕಾದ್ರೆ ತರ್ತಾರೆ, ಮತ್ತೆ ಮೇಂಟೆನೆನ್ಸ್ ಮಾಡಲ್ಲ, ಅದು ಬೇಕಾಗಿರೋ ಟೈಮಿಗೆ ಫುಡ್ ಕೊಡಲ್ಲ, ಯಾವ್ಯಾವ ತರನ ಫುಡ್ ಕೊಡ್ತಾರೆ. ಈಸಿ ಮೇಂಟೆನೆನ್ಸ್. ಹಸುಗಳನ್ನ ಒಳಗಡೆನೆ ಕಟ್ಟಬಾರ್ದು. ಜನಗಳು ಒಂದು ತಪ್ಪು ಏನ್ ಮಾಡ್ತಿದಾರೆ ಅಂದ್ರೆ 24/7 ಕಟ್ತಾ ಇದಾರೆ ಮನೆ ಒಳಗಡೆನೆ, ಕೊಟ್ಟಿಗೆ ಒಳಗಡೆನೆ ಕಟ್ತಾ ಇದಾರೆ, ಬಿಚ್ಚಟ್ಟಿ ಕಟ್ಟಲ್ಲ, ಬಿಸ್ಲಿಗೆ ಕಟ್ಟಲ್ಲ. ಅದರಿಂದಲೂ ಕೆಚ್ಚಲು ಬರುತ್ತೆ. ಮತ್ತೆ ಡೈಲಿ ವಾಶ್ ಮಾಡ್ತಾರೆ. ಡೈಲಿ ವಾಶ್ ಮಾಡಬಾರ್ದು, ಅದರಲ್ಲಿ ಚರ್ಮದಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ. ಅದು ಕ್ಲೀನ್ನೆಸ್ ತುಂಬಾ ಇಂಪಾರ್ಟೆಂಟ್. 3 ಡೇಸಿಗೆ ಒಂದ್ಸರಿ ವಾಶ್ ಮಾಡಿ, 2 ಡೇಸಿಗೆ ಒಂದ್ಸರಿ ವಾಶ್ ಮಾಡಿ. ಡೈಲಿ ವಾಶ್ ಮಾಡಿದ್ರೆ ಬ್ಯಾಕ್ಟೀರಿಯಾಸ್ ಹೋಗಲ್ವಾ? ದಟ್ ಇಸ್ ಲಾಜಿಕಲಿ ಪಾಯಿಂಟ್ ಅಲ್ವಾ ಅದು? ಕರೆಕ್ಟ್. ಬಟ್ ಹಸುಗಳು ಕ್ಲೀನ್ ಆಗಿರ್ಬೇಕು ಅಂತ ಹೇಳ್ಕೊಂಡು ದಿನ ತೊಳಿತಾರೆ. ಕೆಲವೊಂದ್ ಸತಿ ನಾನು ನೋಡಿದೀನಿ 2 ಸತಿ ತೊಳಿತಾರೆ. ನೆಸೆಸಿಟಿ ಇಲ್ಲ, ಬರೀ ಕೆಚ್ಚಲು ತೊಳ್ಕೊಂಡು ಮ್ಯಾಟ್ ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಕೆಳಗಡೆ ಜಾಗನ ಕ್ಲೀನ್ ಮಾಡಕ್ ಹೇಳಿ. ನೋಡಿ ಇವ್ರು ತೊಳೆಯೋದೇ ಇಲ್ಲ, ಕೆಳಗಡೆ ಮ್ಯಾಟ್ ನ ತೊಳಿತಾರೆ, ಹಸು ತೊಳೆಯೋದಿಲ್ಲ. ನೋಡಿ ನಾವು ತೊಳಸೇ ಇಲ್ಲ ಹಸುಗಳನ್ನ ಜಾಸ್ತಿ. 3 ಡೇಸಿಗೊಮ್ಮೆ ತೊಳಸ್ತೀವಿ. ಯಾಕೆಂದ್ರೆ ಅದ್ರಲ್ಲಿರೋ ಬ್ಯಾಕ್ಟೀರಿಯಾಸ್ ಇದರಿಂದನೇ ಇದಾಗೋದು ಹೋಗುತ್ತೆ. ಬಟ್ ಕೆಲವೊಂದು ರೈತರ ಮೈಂಡ್ ಸೆಟ್ ಅಲ್ಲಿ ಇದೆ, ಈ ತರ ಸಗಣಿ ಆತರ ಹಂಗೆ ಇದ್ರೆ ಅವುಗಳಿಗೆ ರೋಗ ಏನಾದ್ರು ಬರುತ್ತಾ ಅನ್ನುವಂತ ಭಯ ಇದೆ. ಎಲ್ಲ ಈಗ ಮಾಡ್ತಾ ಇರೋದು ಇದೇ. ನೀವು 10 ಇಯರ್ಸ್ ಬ್ಯಾಕ್ ಹೋಗಿ, ಎಕ್ಸಾಂಪಲ್ ಇಸ್ 10 ಇಯರ್ಸ್ ಬ್ಯಾಕ್ ಹೋದಾಗ 10 ಇಯರ್ಸ್ ಅಲ್ಲಿ ಯಾರು ತೊಳಿತಾನೆ ಇರಲಿಲ್ಲ ಅಷ್ಟು ನೀಟಾಗಿ. ದಟ್ ಇಸ್ ಟ್ರೂ ಅಲ್ವಾ? ಕರೆಕ್ಟ್ ಅಲ್ವಾ? ಅವಾಗ ಕೆಚ್ಚಲು ಬರ್ತಾನೆ ಇರಲಿಲ್ಲ ಜಾಸ್ತಿ. ಟೈಮ್ ಅಲ್ಲಿ ಈ ಶೆಡ್ ಎಲ್ಲ ಏನು ಇರಲಿಲ್ಲ, ಎಲ್ಲ ತೋಟದಲ್ಲಿ ಕಟ್ಟೋದು, ಮನೆ ಮುಂದೆ ಕಟ್ಟೋದು. ಬಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು ನೀವು. ಸುಮ್ಮನೆ ಯಾರೋ ಮಾಡ್ತಾರೆ, ನಾನು ಡೈಲಿ ತೊಳಿತೀನಿ, ಡೈಲಿ ವಾಶ್ ಮಾಡ್ತೀನಿ, ಕೆಳಗಡೆ ತೊಳ್ಕೊಂಡ್ರೆ ಸಾಕು. ಮತ್ತೆ ಇನ್ನೊಂದು, ಹಸುಗಳನ್ನ ಕಟ್ಟಬಾರ್ದು. ಇನ್ನೊಂದು ಹೇಳ, ಒಬ್ಬ ವ್ಯಕ್ತಿ ಮನೆ ಒಳಗೆ ಎಷ್ಟು ದಿನ ಇರ್ತಾನೆ? ಆಗಲ್ಲ ಅಲ್ವಾ? ಹಿಂಗೆ ಕತ್ತು ಬಗ್ಸ್ಕೊಂಡು ಎಷ್ಟೊತ್ತು ಬರ್ಬೋದು? ಅವನ್ನ 24/7 ಹಂಗೆ ಕಟ್ಟಾಕಿದ್ರೆ, ಈಗ ಒಬ್ಬ ಮನುಷ್ಯನ್ ಬಿಸಿಲೇ ಬೀಳಿಲ್ಲ ಅಂದ್ರೆ ಹೆಂಗಾಗುತ್ತೆ ಹೇಳಿ? ಹೌದು ಹೌದು. ಹಸುಗಳಿಗೆ ಬಿಸಿಲು ಬೇಕು, ಬಿಸಿಲು ಬೇಕೇ ಬೇಕು. ಇವ್ರೇನ್ ಮಾಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಕಟ್ಬಿಡ್ತಾರೆ. ಅದರಿಂದ ಈ ಮಳೆಗಾಲಕ್ಕೆಲ್ಲ ಆಚೆ ಬಿಟ್ರೆ ಓಕೆ ನಾನಾ? ಮೇಡಮ್ ಎಲ್ಲ ಟೈಮಲ್ಲೂ ಬಿಡ್ಬೋದಲ್ಲ. ನಂದು ಶೆಡ್ ತೋರಿಸ್ತೀನಿ ನಾನು. ಫುಲ್ ಶೆಡ್ ಅಲ್ಲಿ ಯಾವ ತರ ಮಾಡಬೇಕು, ಯಾವ ತರ ಪ್ರೋಸಿಂಗ್ ಮಾಡಬೇಕು. ಹಸುಗಳನ್ನ ಸಾಕೋದಂಗೆ ಇಲ್ಲ, ಅರ್ಥ ಆಯ್ತಾ? ಅವ್ರ ಪಾಡಿ ಫ್ರೀಯಾಗಿ ಬಿಟ್ಬಿಡ್ಬೇಕು. ಕೆಲಸ ಹೆಂಗಂದ್ರೆ 2 ಟೈಮ್ ಕೆಲಸ, ಒಬ್ರೆ 40 ಹಸು ಮೇಂಟೈನ್ ಮಾಡ್ಬೋದು ಒಬ್ರೆ. ಮಿಲ್ಕ್ ಮಾಡೋದು ಅಷ್ಟೇ ಅವ್ರ ಕೆಲಸ. ಫುಡ್ ಹಾಕೋದ್ರಿಂದ ಫುಡ್ ನ ತಗೊಂಡೋಗಿ ಸುರಿಯೋದು. ಡ್ರೈ ಫುಡ್ ಎಲ್ಲ ಬಿಯರ್ ವೇಸ್ಟ್ ಆಗ್ತಾರೆ. ಬಿಯರ್ ವೇಸ್ಟ್ ಇಂದ ಇನ್ನೊಂದು ಹೇಳ್ತೀನಿ, ಇದು ಯಾವುದೇ ನೆಸೆಸಿಟಿ ಅಲ್ಲ. ಹಸುಗಳನ್ನ ಬಿಯರ್ ವೇಸ್ಟ್ ತಿಂದಿರ್ತವೆ, ಹಸುಗಳು ಬಿಯರ್ ವೇಸ್ಟ್ ಆಗ್ತಿಲ್ಲ, ಆ ಹಸುನು ಚೆಕ್ ಮಾಡಿ. ಬಿಯರ್ ವೇಸ್ಟ್ ತಿಂದಿಲ್ದಿರೋ ಹಸುಗಳು ಚೆಕ್ ಮಾಡಿ. ಹಸುಗಳ ಮುಂದೆ ಬಾಯಿ ಹತ್ರ ಹೋಗ್ಬಿಟ್ಟು ಅದ್ರಲ್ಲಿ ಎಷ್ಟು ಹೀಟ್ ಹೊರಗಡೆ ಕನ್ಸಂಪ್ಷನ್ ಆಗ್ತಾ ಇರುತ್ತೆ ನೋಡಿ, ಚೆಕ್ ಮಾಡಿ ಒಂದ್ಸರಿ. ನಾರ್ಮಲ್ ಹಸು ಬಿಯರ್ ವೇಸ್ಟ್ ಕೊಡ್ದಿರೋ ಹಸುಗಳ ಹತ್ರ ಹೋಗಿ ಚೆಕ್ ಮಾಡಿ, ಎಷ್ಟು ಹೀಟ್ ಕನ್ಸಂಪ್ಷನ್ ಆಗ್ತಾ ಇರಲ್ಲ, ಬರ್ತಾ ಇರಲ್ಲ. ಹಸುಗಳು ಇನ್ ಕೇಸ್ ಈಗ ಹೀಟ್ ಕನ್ಸಂಪ್ಷನ್ ಜಾಸ್ತಿ ಆಯ್ತು ಅಂದ್ರೆ ಏನ್ ಪ್ರಾಬ್ಲಮ್ ಬರುತ್ತೆ ಮೇಡಮ್? ವೇಸ್ಟೇಜ್ ಅದು ಹೀಟ್ ಆಗಿರುತ್ತೆ. ಅದನ್ನ ಆಲ್ರೆಡಿ ನೀವು ಅಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಿಯರ್ ವೇಸ್ಟ್ ಅದನ್ನೆಲ್ಲ ನಿಮಗೆ ಸೆಲ್ಸಿಯಸ್ ಮಾಡಿ ಅದು ವೇಸ್ಟ್ ಅಂದ್ರೆ ಕೊಡಿರೋದು. ವೇಸ್ಟ್ ಮೆಟೀರಿಯಲ್ ತಂದು ಇಲ್ಲಿ ಹಾಕಿ ಹಸುಗಳು ತಿನ್ನಿರ್ತವ, ಅವೇನಾಗುತ್ತೆ, ಅವರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಪ್ರೋಟೀನ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಹಸುಗಳು ಫಿಟ್ನೆಸ್ ಬರ್ತವೆ. ಹೌದು. ಫಿಟ್ನೆಸ್ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿಯರ್ ವೇಸ್ಟ್ ಬಿಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಒಂದೇ ಸರಿ ಪ್ರೋಟೀನು ಅವಕ್ಕೆ ಶಕ್ತಿ ಇಲ್ದಂಗೆ ಆಗುತ್ತೆ. ಅವಾಗ ಏನಾಗುತ್ತೆ, ಹಸು ಸತ್ತೋಗೋದು, ಕರು ಸತ್ತೋಗೋದು, ಈ ತರ ಪ್ರಾಬ್ಲಮ್ ಆಗುತ್ತೆ. ಓಕೆ. ಸೊ ಅಂಡ್ ಇನ್ನೊಂದು ನಾನು ಮೇಜರ್ ಆಗಿ ಕೇಳಿರೋದು, ಕೆಚ್ಚಲು ಬಾವು ಸಮಸ್ಯೆ, ಆಮೇಲೆ ಗರ್ಭ ನಿಲ್ತಿಲ್ಲ ಅಂತ ಬರುತ್ತೆ. ಆ 2 ರೀಸನ್ ಏನು? ಕೆಚ್ಚಲು ಬಾವು ಸಮಸ್ಯೆ ಇದು ಬಿಯರ್ ವೇಸ್ಟ್ ಇಂದ ಗರ್ಭ ನಿಲ್ತಾ ಇಲ್ಲ. ಮತ್ತೆ ಇನ್ನೊಂದು ಕೆಚ್ಚಲು ಬಾವು ಸಮಸ್ಯೆ ಏನಂದ್ರೆ, ಹಾಲು ಕರೆದು ಒಂದು 5 ಮಿನಿಟ್ಸ್ ಹಸು ಮಲಗಕ್ಕೆ ಬಿಡಬಾರ್ದು ಅಷ್ಟೇ. ಅದು ಅಂದ್ರೆ ಹಾಲು ಕರೆದಿರ್ತೀವಲ್ಲ, ನಿಪ್ಪಲ್ ಓಪನ್ ಆಗಿರುತ್ತೆ, ನಿಪ್ಪಲ್ ಹತ್ರ ಓಪನ್ ಆಗಿರುತ್ತಲ್ಲ, ಅದ್ರೊಳಗೆ ಏನಾಗುತ್ತೆ, ಕೆಳಗಡೆ ಇರೋ ಸಗಣಿ ತೆಗ್ದಿರಲ್ಲ, ಅದ್ರೊಳಗೆ ಇರೋ ಬ್ಯಾಕ್ಟೀರಿಯಾಗಳು ಒಳಗೆ ಹೋಗ್ಬಿಡುತ್ತೆ. ಅದರಿಂದಲೇ ಕೆಚ್ಚಲು ಬಾವು ಬರೋದು 79%. ಮತ್ತೆ ಬಿಸ್ಲಿಗೆ ಬಿಡಲ್ಲ. ಅದರಲ್ಲಿದ್ರೆ ಬಿಸ್ಲಿಗೆ, ಅದರಲ್ಲಿದ್ರೆ ಎಲ್ಲ ಹಸುಗಳು ಬ್ಯಾಕ್ಟೀರಿಯಾವು ಅವು ಇವು ಎಲ್ಲ ಮಣ್ಣಲ್ಲಿದ್ರೆ ಹೋಗ್ಬಿಡ್ತವೆ, ಸದೋಗ್ಬಿಡ್ತವೆ ಬಿಸಿಲಲ್ಲಿ ಮತ್ತೆ ಮಣ್ಣಲ್ಲಿದ್ರೆ. ಇವ್ರೇನ್ ಮಾಡ್ತಾರೆ, 24/7 ಒಳಗೆ ಕಟ್ಟಾಕ್ತಾರೆ. ಆ ಪರ್ಪಸ್ ಇಂದಲೇ ಕೆಚ್ಚಲು ಬಾವು ಬರೋದು. ನೀವು ಅದೇ ಹೊರಗಡೆ ಬಿಡಿ ಹಸುಗಳನ್ನ ಯಾಕೆ ಬರ್ತಾ ಇದಾವೆ ಕೆಚ್ಚಲು ಬಾವು? ಯಾವ ಹಸಿಗೆ ಬರ್ತಾ ಇದಾವೆ? 90% ಇದೆ ಬರ್ತಾ ಇಲ್ಲ. ಹೊರಗಡೆ ಬಿಟ್ಟು ಪೆಡಕ್ ಸಿಸ್ಟಮ್ ಮಾಡಿ ಇದು ಮಾಡೋರಿಗೆ. ಅವಕ್ಕೆ ಇನ್ನೊಬ್ರು ಏನ್ ಮಾಡ್ತಾರೆ, ಏನಪ್ಪ ಡ್ರೈ ಫ್ರೂಟ್ಸ್ನ ಹಾಕಕ್ಕೆ ಇದು ಮಾಡಿ, ಫೀಡ್ಸ್ನೆಲ್ಲ ಡ್ರೈ ಹಾಕಕ್ಕೆ ಇದು ಮಾಡಿ. ನಮ್ದೆಲ್ಲ ಈಸಿ ಕೆಲಸ ಹೆಂಗೆ ಅಂದ್ರೆ ಮೇಡಮ್, ನೀರ್ನ ನಾವು ಕುಡ್ಸಕ್ಕೆ ಹೋಗಲ್ಲ, ಹೊರಗಡೆ ಕಟ್ಬಿಡ್ತೀವಿ, ಒಂದು ತೊಟ್ಟಿ ಮಾಡಿದೀವಿ, ಯಾವ ಬೇಕಾದ್ರೂ ನೀರು ಕುಡಿತವೆ, ಯಾವ ಬೇಕಾದ್ರೂ ಇದಾವೆ. ಸೊ ದಿನದಲ್ಲಿ ಎಷ್ಟೊತ್ತು ಹಸುಗಳನ್ನ ಆಚೆ ಬಿಡ್ತೀರಾ? 24/7. ಮಳೆಲಿ ಮಾತ್ರ ಒಳಗಡೆ ಅವೇ ಬರ್ತವೆ.
ಓಕೆ ಓಕೆ 24 ಬೆಳಗ್ಗೆ ಆದ್ರಲ್ಲೇ ಸಂಜೆ ಆದ್ರಲ್ಲೇ ಸಪ್ರೇಟ್ ಇದ್ರೆ ಶೆಡ್ ಮಾಡಿದ್ವಿ. ಶೆಡ್ ಒಳಗಡೆ ಇನ್ನು ಪ್ರೊಸೆಸಿಂಗ್ ಮಾಡ್ತಾ ಇದೀವಿ. ಈಗ ಮಳೆ ನಮ್ ಕಡೆ ಹಾಸನ ಕಡೆ ಎಲ್ಲ ಮಳೆ ಜಾಸ್ತಿ ಆಗಿರೋದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಈ ಶೆಡ್ ನ ಓಪನ್ ಮಾಡಿದ್ವಿ. ಬೇಕಾದ್ರೆ ಬಿಸಿಲಿಗೆ ಹೋಗೋದು, ಬೇಡ ಅಂದ್ರೆ ನೆಳ್ಳಿಗೆ ಬರ್ಬೋದು. ಓಕೆ, ಸೊ ಈಗ ಹಸುಗಳನ್ನ ನಾವು ಆಚೆ ಕಟ್ಟೋದ್ರಿಂದ ಮೇಜರ್ ಆಗಿ ಏನೇನ್ ಬೆನಿಫಿಟ್ ಇದೆ, ಏನೇನ್ ಚೇಂಜಸ್ ನಾವು ಕಾಣ್ತೀವಿ ಹಸುಗಳು? ಮೇಡಮ್ ಹಾಲು ಜಾಸ್ತಿ ಬರ್ತವೆ, ವಾಕ್ ಮಾಡ್ತವೆ, ಫ್ರೀಡಮ್ ವಾಕ್ ಮಾಡ್ತವೆ, ಆಕ್ಟಿವ್ ಆಗಿರ್ತವೆ. ಮತ್ತೆ ಫುಡ್ ನ ನೀವು ಹಾಕ್ಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ. ಒಂತಕ್ಕೆ ಎಲ್ಲ ಕಡೆ ಒಂತಕ್ಕೆ ಹಾಕ್ಬಿಟ್ಟು ಆಯ್ತಾ ಹಾಕ್ಬಿಟ್ರೆ ಮುಗೀತು. ಅವು ಪಾಡಿಗೆ ಅವು ಎಷ್ಟೊತ್ತಿಗೆ ಬೇಕಾದ್ರೆ ಅಷ್ಟೊತ್ತಿಗೆ. ಮತ್ತೆ ಇನ್ನೊಂದು ಎಲ್ಲ ಜನಗಳು ಇನ್ನೊಂದು ತಪ್ಪೇನು ಮಾಡ್ತಿದ್ದಾರೆ ಗೊತ್ತಾ, 24x7 ಹಸಿಮೇವು ಶೈಲೇಜ್ ಆಗ್ತಾ ಇದಾರೆ. ಹಸಿಮೇವು ಹಾಕಿದ್ರೆ ರಾಗಿ ಕಡ್ಡಿ ಬರುತ್ತೆ ಗೊತ್ತಾ, ರಾಗಿ ಹುಲ್ಲು ಬರುತ್ತೆ ಗೊತ್ತಾ, ಅದನ್ನ ಹಾಕ್ಬೇಕು. ಒನ್ ಟೈಮ್ ರಾಗಿ ಹುಲ್ಲು ಹಾಕಿದ್ರೆ ಹಸುಗಳು ಫಿಟ್ನೆಸ್ ಬರ್ತವೆ. ಒನ್ ಟೈಮ್ ರಾಗಿ ಹುಲ್ಲು ಎಷ್ಟು ಕ್ವಾಂಟಿಟಿಗೆ ಹಾಕ್ಬೇಕು? ಈಗ ಒಂದು ಹಸುಗೆ ಎಷ್ಟು ಬೇಕಾಗುತ್ತೆ? ನಾರ್ಮಲ್ ಆಗಿ ಇಷ್ಟೇನು ಬರುತ್ತೆ, ಒಂದು ತೆಗೆ ಅಷ್ಟು ಬರುತ್ತೆ, ಇಷ್ಟನ್ನ ಹಾಕ್ತಾ ಇರಬೇಕು. ಇವ್ರು ಏನ್ ಮಾಡ್ತಾರೆ 24x7 ಶೈಲೇಜ್ ಹಾಲಿನ ಪರ್ಪಸ್ಗೋಸ್ಕರ ಶೈಲೇಜ್ ಅವಾಗಿಂದ ಹಸುಗಳು ಕಳ್ಕೊಳಕ್ ಬರ್ತಾರೆ. ಮತ್ತೆ ಶೈಲೇಜ್ ಕೆಲವ್ರು ಏನ್ ಮಾಡ್ತಾರೆ, ಮೇವನ್ನ ತಗೊಬರ್ತಾರೆ, ಕೊಯ್ಗೆ ಬರ್ತಾರೆ. ಮೇಂಟೆನೆನ್ಸ್ ಈಸಿ ಹೆಂಗೆ ಅಂದ್ರೆ, ಈಗ ಇದು ಹಸು ಕಟ್ಟಿದೀವಿ, ಇದು ಬಿಡ್ತೀವಿ ಹೊರಗಡೆ, ಬೆಳಗ್ಗೆ ಮಿಲ್ಕ್ ಮಾಡ್ತೀವಿ, ಬಿಟ್ಬಿಡ್ತೀವಿ. ಸಂಜೆ ಇನ್ ಕೇಸ್ ಬೇಕು ಅಂದ್ರೆ ಕಟ್ಬೋದು, ಸಾಕು ಅಂದ್ರೆ ಬಿಡ್ಬೋದು. ಆಯ್ತಾ, ಇವ್ರೇನ್ ನೀರ್ ಕುಡ್ಸಕ್ ಒಂದ್ ಟೈಮು ಲೇಬರ್ ಬೇಕೇ ಬೇಕಾಗುತ್ತೆ. ಅದೇ ತೊಟ್ಟಿ ತುಂಬಿಟ್ಬಿಟ್ರೆ ಅವೇ ಆಟೋಮೆಟಿಕ್ಲಿ ಕುಡ್ಕೊಬಿಡ್ತಾವಲ್ಲ, ನಮ್ ಕೆಲಸ ಕರೆಕ್ಟಾ. ಆಮೇಲೆ ಫೀಡ್ಸ್ ಅಷ್ಟೇ, ಒಂದ್ ಟೈಮ್ ಹಾಕ್ಬಿಟ್ರೆ ಫೀಡ್ಸ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಫೀಡ್ಸ್ ಹಾಕಿದ್ರೆ ಹಾಲು ಬರಲ್ಲ. ಇದನ್ನೊಂದು ಜನಗಳು ತಿಳ್ಕೊಳ್ಳೇಬೇಕಾದ ವಿಚಾರ ಏನು ಅಂದ್ರೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಫೀಡ್ಸ್ ಹಾಕಿದ್ರೆ ಹಾಲು ಬರಲ್ಲ. ಫೀಡ್ಸ್ ಬೆಳಗ್ಗೆ 10 ಗಂಟೆಗೆ 20-25 kg ಕೊಟ್ರೆ, ಮಧ್ಯಾಹ್ನ 2 ಗಂಟೆಗೆ 20-25 kg ಕೊಟ್ರೆ, ಮತ್ತೆ ನೈಟು ಅಂದ್ರೆ ಮೇವ್ನ ಆಯ್ತಾ ಹುಲ್ಲನ್ನ ನೈಟ್ ಮತ್ತೆ 20-25 kg ಕೊಟ್ರೆ ಸಾಕು. ಆಯ್ತಾ, ನೀವು ಬೆಳಗ್ಗೆ 3 ಟೈಮ್ಸ್ ಕೊಡಬೇಕು. 3 ಟೈಮ್ಸ್ ಕೊಟ್ರೆ ಮುಗೀತು. ಇವ್ರು ಏನ್ ಮಾಡ್ತಾರೆ, ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, ಹೊಲ್ದಾಗ ಕಟಾಕಿ ಸಂಜೆವರೆಗೂ ಮೇಯಿಸ್ತಾನೆ ಇರ್ತಾರೆ. ಕರೆಕ್ಟ್, ಹೌದು. ಏನ್ ನೆಸೆಸಿಟಿನೇ ಇಲ್ಲ ಅದು. ನೀವು ಎಲ್ಲಾದ್ರೂ ನೋಡಿ, ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ನೋಡಿ. ಹೊರಗಡೆ ಟರ್ಕಿ ಈ ಕಡೆ ಎಲ್ಲ ಏನಾಗಿದೆ ಅಂದ್ರೆ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಏನಾಗಿದೆ ಅಂದ್ರೆ ಈ ಥರ ಹಸುಗಳಿಗೆ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಹಸುಗಳನ್ನ ಬ್ಲಡ್ ತಗೊಬಂದು ಬ್ಲಡ್ನ ಚೆಕ್ ಮಾಡ್ತಾರೆ. ಅದಕ್ಕೆ ಪ್ರೋಟೀನ್ ಕಮ್ಮಿ ಆಗಿದೆ, ವಿಟಮಿನ್ ಕಮ್ಮಿ ಆಗಿದೆ. ನಮ್ಮ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಹಸು ತಗೊಬರ್ತಾರೆ, ಹುಷಾರಿಲ್ಲ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ, ಅವ್ರು ಥರ್ಮಾಮೀಟರ್ ಇಡ್ತಾರೆ, ಇಟ್ಬಿಟ್ಟು ಫೀವರ್ ಬಂದಿದ್ರೆ ಫೀವರ್ಗೆ ಇಂಜೆಕ್ಷನ್ ಮಾಡೋತಾರೆ. ಫೀವರ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಏನು ಹೆಂಗ್ ಗೊತ್ತಾಗುತ್ತೆ, ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿರ್ತಾನೆ ಗೊತ್ತಾಗೋದು. ಅದು ಪಂಜಾಬಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಹೊರಗಡೆ ಎಲ್ಲ ಇದೆ. ಅಲ್ಲೆಲ್ಲ ಹಸುನ ಬ್ಲಡ್ನ ಟೆಸ್ಟ್ ಮಾಡಿಸಿ ಹಸುಗೆ ಏನು ಕಾಯಿಲೆ ಇದೆ ಅದಕ್ಕೆ ಇಂಜೆಕ್ಟ್ ಮಾಡ್ತಾರೆ. ನಮ್ಮ ಇಲ್ಲೆಲ್ಲ ಏನು ಮಾಡ್ತಾರೆ ಅಂದ್ರೆ ಸುಮ್ಮನೆ ಹಸುನ ತಗೊಬರ್ತಾರೆ, ಡಾಕ್ಟರ್ ತೋರಿಸ್ತಾರೆ, ಅವ್ರ ಪಾಡಿಗೆ ಅವ್ರು ಏನು ಇಂಜೆಕ್ಟ್ ಮಾಡ್ತಾರೆ, ಅದಕ್ಕೆ ಏನಾಗಿದೆ ಅಂತ ಏನು ಇಂಜೆಕ್ಟ್ ಗೊತ್ತಾಗುತ್ತೆ ಅವರಿಗೆ. ಫೀವರ್ ಒಂದಿದ್ರೆ ಗೊತ್ತಾಗುತ್ತೆ, ಥರ್ಮಾಮೀಟರ್ ಇಟ್ಬಿಟ್ಟು ಚೆಕ್ ಮಾಡ್ತಾರೆ ಫೀವರ್ ಇದೆ ಅಂತ. ಅದ್ ಬಿಟ್ರೆ ಬೇರೆದೆಲ್ಲ ಹೆಂಗ್ ಕಂಡಿಡಿತಾರೆ ಜನಗಳು ಏನಂದ್ರೆ, ಸುಮ್ಮನೆ ಲಾಸ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಕೆಲಸಗಳ ಮಾಡ್ತಾ ಹೋದ್ರೆ ಫ್ರೀಯಾಗಿ ಮಾಡ್ತಾ ಹೋಗ್ಬೇಕು. ಮೇಂಟೆನೆನ್ಸ್ ಕೆಲಸ ನಾವು 40 ಹಸುಗಳಿದೆ, ನಾವೇನ್ ಮಾಡ್ತೀವಿ, ಬೆಳಿಗ್ಗೆ ಹಾಲ್ಗೆ ಹೊರಗಡೆ ಬಿಟ್ಬಿಡ್ತೀವಿ ಫ್ರೀಯಾಗಿ. 10/10 ಇರಲಿ, 10 ಹಸು 15 ಹಸು ಬಿಡ್ಬೋದು ಅದ್ರೊಳಗಡೆ. 10 ಹಸು 15 ಹಸು ಬಿಡ್ಬೋದು. ಆಯ್ತಾ, ಮಳೆ ಟೈಮಲ್ಲಿ ಒಳಗಡೆ ಆಟೋಮೆಟಿಕ್ಲಿ ಬರ್ತದೆ, ಹಾಲು ಕರ್ಕೊಳ್ಳೋದು ಮತ್ತೆ ಬಿಟ್ಬಿಡೋದು, ಮುಗ್ದೋಯ್ತಿಲ್ಲ ಕೆಲಸ. ಸೊ ದಿನಕ್ಕೆ ಇಲ್ಲಿ ಎಷ್ಟು ಲೀಟರ್ ಹಾಲು? ಮೇಡಮ್ 400 ಲೀಟರ್ ಕನ್ಸಂಪ್ಷನ್ ಆಗುತ್ತೆ ಹಾಲಿಲ್ಲಿ ಒಂದು ಟೈಮ್ಗೆ. ಸೊ 2 ಟೈಮ್ ಅಂದ್ರೆ 800 ಲೀಟರ್ ಆಯ್ತು ಕನ್ಸಂಪ್ಷನ್ ಆಗುತ್ತೆ. ಸೊ ಇಲ್ಲಿ 40 ರಿಂದ 50 ಹಸು ಇದೆ. ಓಕೆ, ಸೊ ಅಣ್ಣ, ಈಗ ನೀವು ಹೇಳಿದ್ರಿ ಪಂಜಾಬಿಂದ ಆಗಿರ್ಬೋದು, ಆ ಕಡೆಯಿಂದ ನಾವು ಹಸುಗಳನ್ನ ತಂದ್ರೆ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ. ಕೆಲವೊಂದಷ್ಟು ಜನ ಆಲ್ರೆಡಿ ಈಗ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಓಕೆನಾ, ಆಲ್ರೆಡಿ ಕೆಚ್ಚಲು ಬಾವು ಸಮಸ್ಯೆ ಕಾಣಿಸ್ಕೊಂಡಿದೆ. ಅವ್ರಿಗೆ ಏನ್ ರೆಮಿಡಿ ಹೇಳ್ತಾರೆ, ಹೆಂಗ್ ನಿರ್ವಹಣೆ ಮಾಡ್ಬೋದು, ನಾವು ಕಮ್ಮಿ ಹೆಂಗ್ ಮಾಡ್ಬೋದು? ಒಂದು ಲಿಕ್ವಿಡ್ ಇದೆ, ಮೆಡಿಕಲ್ ಅಲ್ಲಿ ಹೋಗಿ ಆ ನಿಪ್ಪಲ್ ಹಾಲು ಕರೆದ ತಕ್ಷಣ ನಿಪ್ಪಲ್ ಅಲ್ಲಿ ಒಂದು ಲಿಕ್ವಿಡ್ ಬರುತ್ತೆ. ಆಯ್ತಾ, ಆ ಲಿಕ್ವಿಡ್ ಹಾಕ್ಬಿಟ್ರೆ ಮುಗ್ದೋಯ್ತು. ಹೌದು, ಎಷ್ಟು ದಿನದಲ್ಲಿ ಕ್ಯೂರ್ ಆಗುತ್ತೆ? ಕೆಚ್ಚಲು ಬಾವನ್ನ ಕ್ಯೂರ್ ಮಾಡ್ತೀರಾ ಅಂತ ಯಾರು ಹೇಳಲ್ಲ, ಯಾವ ಡಾಕ್ಟರ್ ಸಹ 100% ಗ್ಯಾರಂಟಿ ಕೊಡಲ್ಲ. ಕೆಚ್ಚಲು ಬಾವನ್ನ ನಾವು ಅದನ್ನ ಮಾಡಿ ಆ ಲಿಕ್ವಿಡ್ ಹಾಕಿ ಈ ಲಿಕ್ವಿಡ್ ಹಾಕಿ ಕ್ಯೂರ್ ಮಾಡ್ತೀನಿ ಅಂತ ಯಾರು ಹೇಳಲ್ಲ. ಆಯ್ತಾ, ಕೆಚ್ಚಲು ಬಾವು ಕ್ಯೂರ್ ಆಗೋದು ಇದೆ. ಆಯ್ತಾ, ಅದು ಏನಾಗುತ್ತೆ, ಬ್ಯಾಕ್ಟೀರಿಯಾ ಹೋಗಿ ಒಳಗಡೆ ಹೋದ್ಮೇಲೆ ಕೆಚ್ಚಲು ಬಾವು ಬಂದೇ ಬರುತ್ತೆ. ಅದು ನೆಕ್ಸ್ಟ್ ಟೈಮಿಗೆ ಕ್ಯೂರ್ ಆಗ್ಬೋದು, ಇಲ್ಲ ಬೇರೆ ಇಂಜೆಕ್ಟ್ ಮಾಡಿದ್ರೆ ಇಂಜೆಕ್ಟ್ ಇಂದ ಡಾಕ್ಟರ್ ಸಜೆಷನ್ ಮಾಡ್ಕೊಂಡು ಕ್ಯೂರ್ ಮಾಡ್ಕೋಬೇಕು ಅಷ್ಟೇ. ಆಯ್ತಾ, ನೆಕ್ಸ್ಟ್ ಸರಿ ನಾವು ಹೇಳೋದಿಷ್ಟೇ, ಹಸುನ ನೆಲಕ್ಕೆ ಮಲಗಕ್ಕೆ ಬಿಡಬೇಡಿ. ಓಕೆ, ಬಟ್ ಈಗ ನಂಗೆ ಇನ್ನೊಂದು ಡೌಟ್ ಇದೆ. ಈಗ ಕೆಚ್ಚಲು ಬಾವು ಆಲ್ರೆಡಿ ಸಮಸ್ಯೆ ಕಾಣಿಸ್ಕೊಂಡಿದೆ, ಆದ್ರೆ ನಮ್ಗೆ ಡೈಲಿ ಹಾಲು ಕರಿಲೇಬೇಕಲ್ವಾ? ಸೊ ಈಗ ನಾವು ಮಿಲ್ಕಿಂಗ್ ಮೆಷಿನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಮತ್ತೆ ಸಮಸ್ಯೆ ಏನಾದ್ರು ಆಗುತ್ತಾ, ಹೆಂಗೆ? ಇಲ್ಲ, ಒಂದು ನಿಪ್ಪಲ್ ಬಿಟ್ಬಿಟ್ಟು 3 ನಿಪ್ಪಲ್ನ ಯೂಸ್ ಮಾಡ್ಬೋದಲ್ವಾ? ಒಂದು ನಿಪ್ಪಲ್ ಬಿಟ್ಬಿಟ್ಟು 3 ನಿಪ್ಪಲ್ನ ಯೂಸ್ ಮಾಡ್ಬೋದು ನೀವು. ಆ ಥರದ್ದೇನು ಸಮಸ್ಯೆ ಇಲ್ಲ. ಆ ಥರದ್ದೇನು ಸಮಸ್ಯೆ ಇಲ್ಲ. ಓಕೆ, ಸೊ ಈಗ 40 ರಿಂದ 50 ಹಸು ಇಲ್ಲಿದೆ. ಇಲ್ಲಿಗೆ ಎಷ್ಟು ಮಿಲ್ಕಿಂಗ್ ಮೆಷಿನ್ ಬೇಕಾಗುತ್ತೆ? ಒಂದು ಮಿಲ್ಕಿಂಗ್ ಮೆಷಿನ್ ಸಾಕು. ಡಬಲ್ ಬಕೆಟ್ ಕೆಪಾಸಿಟಿ, 2 ಕ್ಯಾನ್ ಸೇರಿದ್ರೆ 40 to 50 ಮಿನಿಟ್ಸ್ ಅಲ್ಲಿ ಮಿಲ್ಕ್ ಮಾಡ್ಬೋದು ನೀವು. ಓಕೆ, ಸೂಪರ್. ಸರಿ, ಹಾಗಾದ್ರೆ ಈಗ ನನ್ನ ಹತ್ರ 40 ರಿಂದ 50 ಹಸು ಇದೆ ಅಂತಂದ್ರೆ ಎಷ್ಟು ಲಾಭ ಮಾಡ್ಬೋದಣ್ಣ ನಾನು? ಮೇಡಮ್, ಅದು ನಿಮ್ಮ ಕೆಪಬಿಲಿಟಿ, ನೀವು ತರೋ ಹಸು ಮೇಲೆ ಡಿಪೆಂಡ್. ಅದು ನಾವು ಇಷ್ಟೇ ಮಾಡಬಹುದು, ಅಂದಾಜಿಗೆ ಮಾಡಬಹುದು. ಪರ್ ಡೇ 3000 ಮಾಡಬಹುದು. ಪರ್ ಡೇ 3K ಮಾಡಬಹುದು ನಾವು. 3K 4K ಮಾಡಬಹುದು. ಅದು ನಿಮ್ಮ ಮೇಲೆ ಖರ್ಚೆಲ್ಲ ಕಳೆದು, ಆಯ್ತಾ, ಡ್ರೈ ಫ್ರೂಟ್ಸ್ ಈಗೆಲ್ಲ ಇನ್ನೊಂದು ಹೇಳ್ಬಿಡ್ಲ, ಫೀಡ್ಸ್ ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಡ್ರೈ ಫೀಡ್ಸ್ ನೀರಲ್ಲಿ ಮಿಕ್ಸ್ ಮಾಡ್ಬಿಡ್ರಿ, ಡೈರೆಕ್ಟ್ ಹಿಂಗ್ ತಗೊಂಡ್ ಸುರಿದ್ಬಿಡಿ. ಅವ್ರಿಗೆ ಎಷ್ಟು ಬೇಕಷ್ಟು ತಿನ್ಕೋತಾವಲ್ಲ, ಒಂದ್ ಚೀಲ ಓಪನ್ ಮಾಡ್ಬಿಟ್ಟು ಡೈರೆಕ್ಟ್ ಹಿಂಗ್ ಸುರಿದ್ ಬಿಟ್ರೆ ಮುಗ್ದೋಯ್ತಲ್ಲ. ಅಣ್ಣ, ಈಗ ಮೇವು ಅಂತ ಬಂದಾಗ ಸೊ ನಮ್ ರೈತರಿಗೆ ಟಿಪ್ಸ್ ಕೊಡ್ಬೋದಾ, ಏನ್ ಹಾಕಿದ್ರೆ ಒಳ್ಳೇದು, ಏನ್ ಹಾಕಬಾರ್ದು? ರೈತರಿಗೆ ಮೇವ್ ಹಾಕೋದು ಈಸಿ.
ಈಗ ಏನು ಮಾಡ್ತಾರೆ ಕೆಲವರು ಮೇವನ್ನ ತಗೊಂಡ್ಬಿಟ್ಟು ಅಲ್ಲಿಂದ ಕಟ್ ಮಾಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಚಾಪ್ ಕಟಿಂಗ್ ಮಾಡಿ ಚಾಪ್ ಕಟ್ಟಿಂದ ತಂದು ಹಾಕ್ತಾರೆ. ಅದ್ರ ಬದಲು ಈಗ ಟ್ರ್ಯಾಕ್ಟರ್ ಆಪರೇಟ್ ಚಾಪ್ ಕಟ್ರುಗಳಿದಾವೆ. 3 months ಅಲ್ಲಿ 1 day 2 day ವರ್ಕ್ ಇರುತ್ತೆ. ನೀವು ಶೈಲೇಜ ಟ್ರ್ಯಾಕ್ಟರ್ ಆಪರೇಟ್ ಚಾಪ್ ಕಟ್ರಲ್ಲಿ ಮಾಡಿಸ್ಕೊಂಡ್ಬಂದ್ಬಿಟ್ಟು ಗುಂಡಿ ಒಳಗೆ ಹಾಕಿಬಿಟ್ರೆ ಮುಗೀತು. ನೀವು ಮತ್ತೆ ಬೇರೆ ನೀವು ಮಾಡೋ ಕೆಲಸನೇ ಇರಲ್ಲ. ಅದನ್ನ ಡೈಲಿ ರೆಗ್ಯುಲರ್ ಯೂಸ್ ಆಗ್ತಾ ಹೋದ್ರೆ ಸಾಕು. 1 time ರಾಗಿ ಹುಲ್ಲು ಆಗ್ತಾ ಹೋದ್ರೆ ಸಾಕು. ಆಗ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವರು ಅನ್ನೆಸೆಸರಿಯಾಗಿ ಆ ಫುಡ್ ಹಾಕ್ತಿವಿ, ಈ ಫುಡ್ ಹಾಕ್ತಿವಿ. ಸರ್ ಹಸಿನಲ್ಲಿ ಹಾಲು ಬರಲಿಲ್ಲ ಅಂದ್ರೆ ನೀವು ಯಾವ ಫುಡ್ ಹಾಕಿದ್ರು ಬರಲ್ಲ ಸರ್. ನೀವು ಬಿಯರ್ ವೇಸ್ಟ್ ಹಾಕಿರೋ ಬರಲ್ಲ, ಕಾರ್ಗಿಲ್ ಫುಡ್ ಹಾಕಿರೋ ಬರಲ್ಲ, ಬೂಸ ಹಾಕಿರೋ ಬರಲ್ಲ. ಆಯ್ತಾ, ನೀವು ತಗೊಳ್ಳೋ ತಳಿ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯಾಕ್ಸಿನೇಷನ್ ಬಗ್ಗೆ ಹೇಳೋದಾದ್ರೆ ಸರ್ ವ್ಯಾಕ್ಸಿನೇಷನ್ ಎಲ್ಲ ನೀವು ಎಚ್ ಎಫ್ ನೇ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು. ಒಳ್ಳೆ ಡಾಕ್ಟರ್ ಇರಬೇಕು. ಕೆಲವ್ರು ಏನ್ ಮಾಡ್ತಾರೆ, HF ಗೆ ಕ್ರಾಸ್ ವ್ಯಾಕ್ಸಿನೇಷನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಿಮ್ಗೆ ಹಾಲ್ ಡೌನ್ ಆಗುತ್ತೆ. ನೀವು ನಾಟಿ ಹಸುಗೆ ಕ್ರಾಸ್ ಮಾಡಿಸ್ಬೇಕಾದ್ರೆ HF ಮಾಡಿಸಿ ಹಸು ಜಾಸ್ತಿ ಹಾಲು ಕೊಡೋಕೆ ಸ್ಟಾರ್ಟ್ ಆಗುತ್ತೆ. 1 to 2 ಲೀಟ್ರ್ ಇದು ಕಾಮನ್ ಆಗಿ ನೀವು ಚೆಕ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಆಲ್ಮೋಸ್ಟ್ ಗೊತ್ತಿರೋರು. ನಾಟಿ ಹಸುಗೆ ನೀವು ಕ್ರಾಸ್ ಬೀಡ್ ಅಂದರೆ HF ನ ಕರುಗೆ ಇಂಜೆಕ್ಟ್ ಮಾಡಿದರೆ ಆಯಿತಾ, ಅದೇನಾಗುತ್ತೆ ನಿಮಗೆ ಕ್ರಾಸ್ ಬೀಡ್ ಆಗಿ ಹುಟ್ಟುತ್ತೆ. ಕ್ರಾಸ್ ಬೀಡಲ್ಲಿ ನಿಮಗೆ ಹಾಲು ಜಾಸ್ತಿ ಬರುತ್ತೆ ನೀವು ಚೆಕ್ ಮಾಡಿಬೇಕಾದ್ರೆ. ಬಟ್ ನಮ್ಮ ರೈತರು ಹಾಲು ಜಾಸ್ತಿ ಬರ್ತಿದೆಯಲ್ಲ, ಹಾಲು ಜಾಸ್ತಿ ಬರುತ್ತೆ. ಅದು 2 ಲೀಟ್ರ್ ನಾಟಿ ಹಸು 2 ಲೀಟ್ರ್ ಹಾಲು ಕೊಡೋದಾದ್ರೆ ನಿಮಗೆ ಕ್ರಾಸ್ ಬೀಡ್ ಬಂದು 4 to 5 ಲೀಟ್ರಿಗೆ ಹಾಲು ಬರುತ್ತೆ. ಅದೇ ಥರ ನೀವು ಯಾವ 7 ಇದು ಮಾಡ್ತೀರಾ ಕೊಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು 7 ಒಳ್ಳೆ 1000 1500 1600 ರುಪೀಸ್ 7 ಕೊಡಿಸಿದ್ರೆ ನಿಮಗೆ ಹಸುವಿನಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಮ್ಯಾಕ್ಸಿಮಮ್ 10 ಲೀಟ್ರ್ ಅಷ್ಟೇ. 10 to 12 ಹೈಯೆಸ್ಟ್ ಅಲ್ಲಿ 15 ಲೀಟ್ರ್ ಮಿಲ್ಕ್ ಪ್ರೊಡಕ್ಷನ್ ಇರಬೇಕು ಹಸುಗೆ. ಅದ್ರ ಮೇಲಿದ್ರೆ ಏನಾಗುತ್ತೆ, ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಕೆಚ್ಚಲು ಕೆಳಗೆ ಬೀಳೋದಾಗ್ಲಿ, ಆಮೇಲೆ ಹಾಲು ಕರಿಯಕ್ಕಾಗಲ್ಲ, ನಿಪ್ಪಲ್ ಹಾಕಕ್ಕಾಗಲ್ಲ. ಇವೆಲ್ಲ ಪ್ರಾಬ್ಲಮ್ ಇರುತ್ತೆ. ಕೆಲವರು ನಾನು 20 ಲೀಟರ್ ಕೊಡೋ ಹಸುಗಳು ಹಾಲು ಕರಿತೀನಿ ಅಂದ್ರೆ ಕರಿಯಕ್ಕಾಗಲ್ಲ, ಮಿಷಿನ್ ಹಾಕಕ್ಕಾಗಲ್ಲ, ಹಸುಗಳು ನಿಲ್ಲಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ. ವೆಯ್ಟ್ ಜಾಸ್ತಿ ಆಗುತ್ತೆ. ಶೆಡ್ ಅಲ್ಲಿ ನೋಡಿದೀನಿ ಆ ಕೆಚ್ಚಲು ಕಂಪ್ಲೀಟ್ ಇದಾಗಿರುತ್ತೆ. ಅದೇನಂದ್ರೆ ಅದನ್ನು ಒಂದು ಹೇಳ್ಬಿಡ್ತೀನಿ ನಾನು. ಇವ್ರು ಏನ್ ಮಾಡ್ತಾರೆ ಅಂದ್ರೆ 15 ಲೀಟರ್ ಹಾಲು ಕೊಡೋತಾರೆ. ಹಸು ಬಾಡಿ ತಕ್ಕನಾಗಿ ಹಸು ಮಿಲ್ಕಿಂಗ್ ಪ್ರೊಡಕ್ಷನ್ ಇರಬೇಕು. ಬಿಕಾಸ್ ಕೆಲವೊಂದ್ ಕಡೆ ಅವುಗಳಿಗೆ ನಿಲ್ಲಕ್ಕೂ ಆಗಲ್ಲ. ಕೆಲವರು ಏನ್ ಮಾಡ್ತಾರೆ, ಕರಿಯಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಹಸು ಬಾಡಿ ತಕ್ಕನಾಗಿ ಕೆಚ್ಚಲಿರ್ಬೇಕು. ಅದನ್ನ ಕಂಟ್ರೋಲ್ ಮಾಡೋ ಕೆಪಬಿಲಿಟಿ ಇರಬೇಕು. ಅದು ತಕ್ಕನಾಗಿ ನೀವು 7 ಕೊಡಿಸ್ತಾ ಹೋಗ್ಬೇಕು. ಆಮೇಲೆ ಇನ್ನೊಂದಣ್ಣ, ನಾನು ನೋಡಿರೋದು ಈಗ ಕೆಚ್ಚಲು ಬಾವು ಬಗ್ಗೆ ಎಲ್ಲ ಹೇಳಿದ್ರಿ. ಆಮೇಲೆ ಅವುಗಳಿಗೆ ಏನೇನ್ ಪ್ರಾಬ್ಲಮ್ ಆಗುತ್ತೆ, ಈಗ ಬಿಯರ್ ವೇಸ್ಟ್ ಕೊಟ್ರೆ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರಿ. ಕೆಲವೊಂದು ಕಡೆ ಅವುಗಳಿಗೆ ಹೊಟ್ಟೆ ಉಬ್ಬರ ಆ ತರದ ಸಮಸ್ಯೆ ಕಾಣಿಸ್ಕೊಳ್ತಲ್ಲ. ಕಂಪ್ಲೀಟ್ ಹೊಟ್ಟೆ ಉಬ್ಬರ ಎಲ್ಲ ಬರೋದು ಯಾವ ತರ ಅಂದ್ರೆ, ಅವರು ಫುಡ್ ಯಾವ ತರ ಇಂಜೆಕ್ಟ್ ಮಾಡಿರ್ತಾರೆ, ಫುಡ್ ಯಾವ್ದು ಕೊಡ್ತಾ ಇದ್ದಾರೆ. ಫುಡ್ ಮೇನ್ ರೀಸನ್ ಫುಡ್ ಇಂದಲೇ ತಾನೆ ಅದು ಹೊಟ್ಟೆ ಉಬ್ಬರ ಎಲ್ಲ ಬರೋದು. ಸುಮ್ಮನೆ ಏನಕ್ಕೆ ಬರುತ್ತೆ? ಫುಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ತಾನೇ ಬರೋದು. ಫುಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದ್ರೆ ಮಾತ್ರನೇ ಬರೋದು. ಫುಡ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ಅದು ಹೆಂಗ್ ಬರುತ್ತೆ? ಫುಡ್ ಮೇಜರ್. ಓಕೆ, ಸೊ ಮೇನ್ ನಾವು ಕರೆಕ್ಟ್ ಆಗಿ ಫುಡ್ ನ ಮೇಂಟೈನ್ ಮಾಡಿದ್ವಿ ಅಂತಂದ್ರೆ, ಅವುಗಳಿಗೆ ಬೇಕಾದಂತ ವಾತಾವರಣ ಕೊಟ್ವಿ ಅಂತಂದ್ರೆ ಹಸುಗಳು ಚೆನ್ನಾಗಿರುತ್ತೆ. ಇದೇ ತರ ಅದೇ ತರ ಮುಂದೆ ಬನ್ನಿ, ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಬಟ್ ನಾವು ಇನ್ನೊಂದು ನಾನು ನೋಡಿದೆ, ಇಲ್ಲಿ ನೀವು ಮ್ಯಾಟ್ ಹಾಕಿದ್ದೀರಾ. ಸೊ ಮೇನ್ ರೀಸನ್ ಏನಣ್ಣ? ಕ್ಲೀನಿಂಗ್ ಮತ್ತೆ ಕ್ಲೀನಿಂಗ್ ಮಾಡಕ್ ಈಸಿ ಆಗುತ್ತೆ. ಜಾರಲ್ಲ ಹಸುಗಳು. ಮ್ಯಾಟ್ ಹಾಕೋದು ಒಂದೇ ರೀಸನ್. ಕೆಚ್ಚಲು ಬರಲ್ಲ, ಅದ್ ಬರಲ್ಲ, ಇದ್ ಬರಲ್ಲ ಅಂತೆಲ್ಲ ನಿಂತ್ಕೊಳ್ತವೆ. ಮತ್ತೆ ಕ್ಲೀನ್ ಮಾಡಕ್ ಈಸಿ ಆಗುತ್ತೆ. ಜಾರಲ್ಲ, ಸ್ಲಿಪ್ ಆಗಲ್ಲ. ಯಾವಾಗ್ಲೂ ವಾಶ್ ಮಾಡ್ತಾ ಇರ್ತಾರಲ್ಲ, ಅಂದ್ರೆ 3 days ಬೆಳಗ್ಗೆ ಸಂಜೆ. ಅಂದ್ರೆ ಈ ತರದ್ ಕಲ್ ಕೊಟ್ರೆ ಜಾರುತ್ತೆ, ಹಸುಗಳು ನಿಲ್ಲಲ್ಲ ಅಂತೇಳಿ ಆ ಪರ್ಪಸ್ ಇಂದ ಮ್ಯಾಟ್ ನ ಯೂಸ್ ಮಾಡ್ತಾ ಇರೋದು. ಓಕೆ, ಕ್ಲೀನಿಂಗು ಈಸಿ ಆಗುತ್ತೆ. ಸೊ ಅಣ್ಣ, ಈಗ ಇಲ್ಲಿ ಏನ್ ಹಸುಗಳನ್ನ ನೀವು ಓಡಾಡೋದಕ್ಕ ಹಿಂಗೆ ಹಸುಗಳನ್ನ ನೋಡಿ, ಈ ತರ ಫುಲ್ ಶೆಡ್ ಹಾಕ್ಬಿಟ್ಟಿದೀವಿ. ಇದ್ರೊಳಗಡೆ ಓಡಾಡುತ್ತೆ. ಅಲ್ಲಿ ತೊಟ್ಟಿ ಇದೆ, ಅದ್ರೊಳಗೆ ಬೇಕಾದಷ್ಟು ನೀರು ಕೊಟ್ಕೊಬಿಡ್ತಾವ. ಓಕೆ, ಅಂದ್ರೆ ಇಲ್ಲಿ ಸುತ್ತ ಫೆನ್ಸಿಂಗ್ ಮಾಡಿದೀವಿ. ಇಲ್ಲಿ ತೆಂಗಿ ಮರಗಳು ಹಾಕಿದೀವಿ. ಮರದ ನೆಳ್ಳಲ್ ಬೇಕಾದ್ರೂ ಇರ್ಬೋದು, ಬಿಸಿಲಲ್ಲಿ ಬೇಕಾದ್ರೂ ಇರ್ಬೋದು. ನಾವು ಒಳಗಿಂತ ಕಟ್ಟೋದೇ ಇಲ್ಲ. ಈಗ ಮಳೆ ಅಂತ ಹೇಳಿ ನಮ್ ಕಡೆ ಹಾಸನಲ್ಲಿ ಮಳೆ ಅಂತ ಹೇಳ್ಬಿಟ್ಟು ನಾವು ಒಳಗೆ ಕಟ್ಟಿದೀವಿ. ಇದ್ರಲ್ಲಿ ಇನ್ನೊಂದು ಪ್ರೊಡಕ್ಷನ್ ಇದೆ ನಮ್ದು, ಇನ್ನೊಂದು ಶೆಡ್ ಇದೆ. ಅದರಲ್ಲಿ ಹಸು ಮಳೆ ಬಂದ್ರು ಹೊರಗಡೆ ಇರ್ಬೋದು, ಮೇಲ್ಗಡೆ ಶೀಟ್ ಹಾಕ್ಬಿಟ್ಟು ಬೇಕಾದ್ರೆ ಮಳೆಗಾರು ಆಗ್ಬೋದು, ಒಳಿಗಾರು ಬರ್ಬೋದು. ಅದರ ಇದ್ ಮಾಡಿದೀವಿ. ಓಕೆ, ಸೊ ಹಾಗಾದ್ರೆ ಆ ಟೆಕ್ನಾಲಜಿ ನಾನು ನೋಡ್ಲೇಬೇಕು. ಬಿಕಾಸ್ ಎಲ್ಲರೂ ರೈತರು ಆಲ್ಮೋಸ್ಟ್ ಅದನ್ನ ಅಳವಡಿಸ್ಕೋಬೇಕು ಅನ್ಕೋತೀನಿ. ಯಾಕಂದ್ರೆ ಸರ್ ಹೇಳಿದ್ರು, ಶೆಡ್ ಒಳಗಡೆನೆ ನಾವು ಹಸುಗಳನ್ನ ಕಟ್ ಹಾಕಿದ್ವಿ ಅಂತಂದ್ರೆ ಏನೇನ್ ಸಮಸ್ಯೆ ಆಗುತ್ತೆ ಅದಕ್ಕೆ ಪರಿಹಾರ ಕೂಡ ತಿಳಿಸ್ಕೊಟ್ರು. ಜೊತೆಗೆ ಅವರ ಒಂದು ಹೊಸ ಶೆಡ್ ಕೂಡ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೈನುಗಾರಿಕೆಯನ್ನ ನೀವು ಮಾಡ್ತೀರಿ ಅಂತಂದ್ರೆ ಶೆಡ್ ಯಾವ ರೀತಿಯಾಗಿ ನೀವು ನಿರ್ಮಾಣ ಮಾಡ್ಕೊಳ್ಬೇಕಾಗತ್ತೆ, ಪ್ಲಾನಿಂಗ್ ಅನ್ನ ಹೇಗ್ ಮಾಡ್ಕೊಳ್ಬೇಕು, ಎಷ್ಟು ಹಸುಗಳನ್ನ ನಾವು ಕಟ್ಕೊಳ್ಬೇಕಾಗತ್ತೆ, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಸರ್ ಕೆಚ್ಚಲು ಬಾವು ಸಮಸ್ಯೆ ಆಗಿರ್ಬೋದು, ಏನಕ್ಕೆ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಹೈನುಗಾರಿಕೆಯಲ್ಲಿ ಮೇಂಟೆನೆನ್ಸ್ ಯಾವ ರೀತಿಯಾಗಿ ನಾವು ಫ್ರೀ ಮಾಡ್ಕೊಳ್ಬೇಕಾಗತ್ತೆ, ಅಂದ್ರೆ ಕೆಲಸ ಕಡಿಮೆ ಹೇಗ್ ಮಾಡ್ಕೊಳ್ಬೇಕು, ಏನೇನ್ ಸಮಸ್ಯೆಗಳು, ಏನೇನ್ ರೋಗಗಳು ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ಪರಿಹಾರ ಏನು, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಟ್ರು. ಸೊ ನೀವು ಕೂಡ ಈ ರೀತಿಯಾದಂಥ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ಟಿಪ್ಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಇನ್ನು ಹೈನುಗಾರಿಕೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅನ್ನುವಂಥದ್ದಿದ್ರೆ ಈಗಲೇ ಬಾಸ್ವಾಲ್ ಆಪ್ನ ಡೌನ್ಲೋಡ್ ಮಾಡಿ. 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ
ಕೇವಲ 999ಗೆ 1 ವರ್ಷಕ್ಕೆ ನೀವು ಅಂದರೆ 999 ರೂಪಾಯಿಗೆ 1 ವರ್ಷಕ್ಕೆ ನೀವು ಆಕ್ಸೆಸ್ ಅನ್ನ ಪಡಿಬಹುದು. ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. Bosswala. Be the boss.